ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಲೋ ಎವ್ರಿವನ್, ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅವಾಗೆಲ್ಲ ಹೋಗೋಕ್ಕಾಗಿರಲಿಲ್ಲ. ಇವಾಗ ಚಾನ್ಸ್ ಸಿಕ್ಕಿ ಎಲ್ಲರೂ ಹೊರಟಿದ್ವಿ. ಆ್ಯಂಡ್ ನಾವು ಫಸ್ಟ್ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇಳಿತಿದ್ದಾಗೇ ಪ್ಲ್ಯಾನ್ ಮಾಡಿದ್ದು ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಜಗನ್ಮೋಹನ್ ಪ್ಯಾಲೇಸ್. ಜಗನ್ಮೋಹನ್ ಪ್ಯಾಲೇಸ್ ಯಾತಕ್ಕೆ ಅಂತಂದರೆ ಅಲ್ಲಿ ಆರ್ಟ್ ಕಲೆಕ್ಷನ್ಸ್ ಆಗಿರ್ಬೋದು ತುಂಬ ಯೂನಿಕ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್ ಆ್ಯಂಡ್ ಎಸ್ಥೆಟಿಕ್ ಆಗಿದೆ. ಪ್ಯಾಲೇಸ್ ಕೂಡ ಹೆರಿಟೇಜ್ ಲುಕ್ಕನ್ನು ಕೊಡುತ್ತೆ. ಆ್ಯಂಡ್ ಅಲ್ಲಿ ತುಂಬಾ ಡಿಫ್ರೆಂಟ್ ಕಲೆಕ್ಷನ್ಸ್ ಕೂಡ ಇದೆ. ಲೈಕ್ ವುಡನ್ ಫರ್ನಿಚರ್ಸ್ ಆಗಿರ್ಬೋದು, ಜಾರ್, ವಾಸಸ್, ಈ ಥರ ತುಂಬಾ ಇದೆ. ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದ ಪ್ಲೇಸ್ ಬಂದು ವ್ಯಾಕ್ಸ್ ಮ್ಯೂಸಿಯಮ್. ಆ್ಯಂಡ್ ವ್ಯಾಕ್ಸ್ ಮ್ಯೂಸಿಯಮಲ್ಲಿ ಏನೇನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ खत्म, बाय बाय, टाटा, गुड बाय, गया. ವ್ಯಾಕ್ಸ್ ಮ್ಯೂಸಿಯಮಿಂದ ನಾವು ಹೊರಟಿದ್ದು ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಶೆಲ್ ಮ್ಯೂಸಿಯಮ್. ಆ್ಯಂಡ್ ಶೆಲ್ ಮ್ಯೂಸಿಯಮಲ್ಲಿ ತುಂಬಾ ಶೆಲ್ಸ್ನ ಕಲೆಕ್ಟ್ ಮಾಡಿ ಬ್ಯೂಟಿಫುಲ್ ಆರ್ಟ್ಸ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ನನಗಿದು ಯೂನಿಕ್ ಅಂತಲೇ ಅನ್ನಿಸ್ತು. ಸೊ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಗಿನ್ನಿಸ್ ರೆಕಾರ್ಡಿಗೆ ಕೂಡ ಸೇರಿದೆಯಂತೆ. ಆ್ಯಂಡ್ ಅಲ್ಲಿ ಲಕ್ಸುರಿ ಕಲೆಕ್ಷನ್ಸ್ ಕೂಡ ಇತ್ತು. ಆ್ಯಂಡ್ ಹೆವಿ ಪ್ರೈಸ್ ಅಂತಲೇ ಹೇಳ್ಬೋದು, ಬಟ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಹೋಗಿದ್ದು ಪ್ಯಾಲೇಸ್ ಬಂದುಬಿಟ್ಟು ಲಲಿತ್ ಮಹಲ್. ಆ್ಯಂಡ್ ಇಲ್ಲಿ ನಾನು ನನ್ನ ಫ್ರೆಂಡ್ ಇಬ್ಬರು ಒಂದು ಡ್ಯಾನ್ಸ್ ಬೇರೆ ಮಾಡಿದ್ವಿ. ಮಾತೇ ಇಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಅಲ್ಲಿಂದ ನಾವು ಹೊರಟಿದ್ದು ಬಂದುಬಿಟ್ಟು ಸೈಂಟ್ ಮೇರೀಸ್ ಚರ್ಚ್. ಆ್ಯಂಡ್ ಅಲ್ಲಿ ಆಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಗೇಮ್ಸ್ ಎಲ್ಲ ಆಡಿದ್ವಿ ನಮ್ಮ ಫ್ರೆಂಡ್ಸ್ ಜೊತೆ. ಲೈಕ್ ಗಿಫ್ಟ್ಸ್ಗಳನ್ನ ಶೇರ್ ಮಾಡ್ಕೊಳ್ಳೋ ಥರದ್ದು. ಆ್ಯಂಡ್ ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದ ಪ್ಲೇಸ್ ಬಂದು ರೈಲ್ವೆ ಮ್ಯೂಸಿಯಮ್. ಜಾಲಿ ಜಾಲಿ ಜಾಲಿ, ಎಲ್ಲ ಜಾಲಿ. ರೈಲ್ವೆ ಮ್ಯೂಸಿಯಮ್ ಎಂಟರ್ ಆಗ್ತಿದ್ದಂಗೆ ಯಾರು ಏನೇನು ಮಾಡಿದ್ರು, ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ರು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲ ಒಂದೊಂದು ಕಡೆ ಸೇರಿಕೊಂಡ್ರು. ಡಿಪ್ರೆಷನ್. ಅಲ್ಲಿ ತುಂಬಾ ಓಲ್ಡ್ ಕಲೆಕ್ಷನ್ಸ್ ಲೈಕ್ ಟೆಲಿಫೋನ್ಸ್ ಆಗಿರ್ಬೋದು ಆ್ಯಂಡ್ ಡೆಮೋ ಟ್ರೈನ್ಸ್ಗಳು ಇದ್ವು. ನಾವು ಅದನ್ನೆಲ್ಲ ಹತ್ತಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ನಾವು ಡೆಮೋ ಟ್ರೈನಿಗೆ ಕೂಡ ಹತ್ತಿ ಒಂದು ರೌಂಡ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಇದು ನಮ್ಮ ಕಂಪ್ಲೀಟ್ 1 day ಟ್ರಿಪ್ ಆಫ್ ಮೈಸೂರು ವಿಡಿಯೋ ಆಗಿದೆ. ಫುಲ್ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಗಾಯ್ಸ್, ಏನು ಗೊತ್ತಾ ಇವತ್ತು ವಿಷಯ? ನಾವಿವತ್ತು 1 day ಟ್ರಿಪ್ ಬಂದಿದ್ದೀವಿ. ಅದ್ರಲ್ಲಿ ನಾವು ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಅದರಲ್ಲೂ ಎಲ್ಲಿ ಅಂದರೆ ರೈಲ್ವೆ ಮ್ಯೂಸಿಯಮಲ್ಲಿ ಡೆಮೋ ಟ್ರೈನ್ ನೋಡಿ. खत्म, बाय बाय, टाटा,